ಕೆಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಶ್ರೀ ಕಾಲಕಾಲೇಶ್ವರ ವೃತ್ತದಲ್ಲಿ ಮುಷ್ಕರ ನಡೆಸಿದ್ರು. ಲಂಬಾಣಿ ಜನಾಂಗ, ಭೋವಿ ಸಮಾಜ, ಕುರುಬ, ಹೊಡ್ಡ ಇನ್ನೂ ಅನೇಕ ಸಮಾಜದವರು ಸೇರಿ ಒಳ ಮೀಸಲಾತಿ ಜಾರಿಗಾಗಿ ನಮಗೂ ಕೂಡ 6% ಕೊಡಬೇಕು ಎನ್ನುವ ಮಾತನ್ನ ಹೇಳುತ್ತಾ ಎಸ್ಸಿ, ಚಿಲವಾದಿ, ಮಾದಿಗ ಸಮಾಜದವರಿಗೆ ಹೇಗೆ 6% ಕೊಟ್ಟಿದ್ದಾರೋ ಹಾಗೆಯೇ ನಮಗೂ ಕೂಡ 6% ಕೊಡಲೇಬೇಕು, ಇಲ್ಲವಾದ್ರೆ ನಾವು ಇನ್ನೂ ಮುಷ್ಕರವನ್ನ ಮುಂದುವರಿಸ್ತೀವಿ ಎಂದಿದ್ದಾರೆ. ಇಲ್ಲಿ ನಾವು ಬದುಕುವುದು ಕಷ್ಟವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಬಾಡಿಗೆಗೊಳಿಸಿ ಗೊತ್ತಾಗುತ್ತೆ ಅಂತ ಭ್ರಷ್ಟಾಚಾರ ವಿರುದ್ಧ ಸರ್ಕಾರಕ್ಕೆ ಧಿಕ್ಕಾರವನ್ನ ಎರಚಿ ನಮಗೂ ಕೂಡ 6% ಒಳ ಮೀಸಲಾತಿ ಬೇಕೇ ಬೇಕು ಅಂತ ಮಾತನಾಡಿದ್ರು. ಆತ್ಮೀಯ ಗಜೇಂದ್ರಗಡ ತಾಲೂಕಿನ ಎಲ್ಲ ಲಂಬಾಣಿ, ಬೋವಿ, ಒಡ್ಡರ್, ಕೊರ್ಮ, ಕೊರ್ಚ, ಹುಡುಗಾಡಿಸಿದ್ದ ಸಿಳ್ಳಿಕ್ಯಾತ್ರ ಎಲ್ಲ ಅನ್ಯಾಯಕ್ಕೆ ಒಳಗಾದಂತ ಸಮುದಾಯದವರೇ, ತಮ್ಮೆಲ್ಲರಿಗೂ ಗುರುತಿರುವ ಹಾಗೆ ಈ ವಿಚಾರವನ್ನ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ನಾವು ನಿರಂತರ ಎಚ್ಚರಿಕೆಯನ್ನು ಕೊಡ್ತಾ ಬರ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬಾರ್ದು ಅಂತ ಹೇಳಿ ಮೊನ್ನೆ ತಾನೇ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ. ನಿನ್ನೆ ಸದನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಎಲ್ಲಾ ವಿಚಾರ ಎಲ್ರಿಗೂ ಗುರ್ತಿದೆ, ಸ್ಪರ್ಶ ಜಾತಿಗಳಂತಾರ, ಎಲ್ಲಾ ಪತ್ರಿಕೆಗಳು ಸ್ಪರ್ಶ ಜಾತಿಗಳಂತಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಯಾರ್ಯಾರು ನೀವು ಸ್ಪರ್ಶ ಜಾತಿಗಳಂತೀರಿ, ಇದೇ ಗಜೇಂದ್ರಗಡದಲ್ಲಿ ಹೋಗೋಣ, ನಮ್ಮ ಜಾತಿಯನ್ನು ಹೇಳಿ ನಮಗೊಂದು ಮನೆ ಬಾಡಿಗೆನ ಕೊಡಿಸ್ರಿ, ಅಂದ್ರ ನೀವು ನಮ್ಮನ್ನ ಸ್ಪರ್ಶ ಜಾತಿ ಅಂತ ಹೇಳಿ ಅನ್ನಕ್ಕ ನಾವು ಲಾಯಕ್ ಇರ್ತೀವಿ ಅಂತೇಳಿ. ನಾವು ಸಂಪೂರ್ಣವಾಗಿ ಅಸ್ಪೃಶ್ಯರು, ನಿರಂತರ ತುಳಿತಕ್ಕೆ ಒಳಗಾಗಿದ್ದೀವಿ, ನಿರಂತರಕ್ಕೆ ಅನ್ಯಾಯಕ್ಕೆ ಒಳಗಾಗಿದ್ದೀವಿ. ಇನ್ನೂವರೆಗೂ ನಮಗೆ ಸರಿಯಾದಂತ ಶಿಕ್ಷಣ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲೇ ಗೋವಾ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಹೋಗಿ ದುಡಿದು ನೀವು ಗಣತಿಯನ್ನು ಮಾಡಿನಂತೀರಿ, ಮನೆಗೆ ಮುಟ್ಟಿದನಂತಂದ್ರೆ ಪ್ರತಿ ಮನೆಗೂ ಇನ್ನೂವರೆಗೂ ಹೋಗಿಲ್ಲ. ಇದೇ ನಮ್ಮ ಗದಗ ಜಿಲ್ಲೆಯಲ್ಲಿ ಆದಂತ ಘಟನೆ. ಅಲ್ಲಿ ಒಬ್ಬ ಶಿಕ್ಷಕ ಹೇಳ್ತಾನೆ ಏನಂತಂದ್ರೆ, ನೀವು ಆದಿ ಕರ್ನಾಟಕ ಅಂತ ಬರ್ಸಿದ್ರೆ ಮಾತ್ರ ಅದು ಸರ್ವರ್ ಬರುತ್ತೆ, ಆದಿ ಕರ್ನಾಟಕ ಬರಂಗಿಲ್ಲ ಅಂತೇಳಿ ಇದನ್ನ ನಾವು ಎಲ್ಲರೂ ರವಿಕಾಂತ್ ಅಂಗಡಿ ಅವರು ಆದಿಯಾಗಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಖಂಡಿಸಿದ್ದೀವಿ. ಇಂತಹ ಮೋಸದ ಆಟವನ್ನ, ಇಂತಹ ಅನ್ಯಾಯವನ್ನ ನಿರಂತರವಾಗಿ ಗದಗದಲ್ಲಿ ಮಾತ್ರವಲ್ಲ ಕರ್ನಾಟಕದಾದ್ಯಂತ ಮೊಳಗಿಸಿ ನಮ್ಮ ಸಮುದಾಯ ಜನಸಂಖ್ಯೆ ಕಡಿಮೆಯನ್ನ ಮಾಡಿ ನೀವು ಯಾವುದೇ ಕಾರಣಕ್ಕೂ ಮುಂದೆ ಬರಬಾರ್ದು. ಈ ಹಿಂದೆ ನಮಗೆ ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳ್ತಿದ್ರು. ಕ್ರಿಮಿನಲ್ ಟ್ರೈಬ್ಸ್ ಅಂತಂದ್ರೆ ನಾವೆಲ್ಲರೂ ಕಳ್ಳರು, ಕಾಕರು, ದೊರೆಡೆಕೋಡ್ರು ಅಂತ ಹೇಳಿ ಬ್ರಿಟಿಷ್ ಸರ್ಕಾರದಲ್ಲಿ ಮಾಡಿದ್ರು. ಮುಂದಿನ ದಿನಮಾನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇನ್ನು ಮಾಡ್ಲಿಕ್ಕೆ ಹೊರಡ್ತಾ ಇದೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಹೇಳ್ತೇನೆ ಬಂಧುಗಳೇ. ಹಾಗಾಗಿ ಬಂಧುಗಳೇ, ಏನು ನಮಗೆ ಅನ್ಯಾಯನೂ ಮಾಡ್ತದೆ ನೋಡಿ. ಈ ಹಿಂದೆ ಸದಾಶಿವ ಆಯೋಗದಲ್ಲಿ 3% ಅಂತಂದ್ರು ನಿರಂತರವಾಗಿ ಹೋರಾಟ ಮಾಡಿದ್ವಿ, ಅದರ ತಟಸ್ಥ ಇಟ್ರು. ಅದಾದ್ಮೇಲೆ ಮಾಧುಸ್ವಾಮಿ ವರದಿಯಲ್ಲಿ 4.5% ಅಂದ್ರು, ಅದನ್ನು ನಾವು ಹೋರಾಟ ಮಾಡ್ತೇವೆ, ಅದನ್ನು ತಟಸ್ಥವನ್ನು ಇಟ್ರು. ಇವಾಗ ನಾವು ಏನ್ ಅನ್ಕೊಂಡಿದ್ವಿ, ಏನೋ ಸುಪ್ರೀಂ ಕೋರ್ಟಿನ ನಿರ್ದೇಶನ, ಅದು ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಇರುವುದು ಸಬ್ ಕ್ಲಾಸಿಫಿಕೇಶನ್, ಉಪವರ್ಗೀಕರಣ, ಒಳ ಮೀಸಲಾತಿ ಅನ್ನೋದು ಅಲ್ಲಿ ಶಬ್ದನೇ ಇಲ್ಲ, ಇಂಟರ್ನಲ್ ರಿಸರ್ವೇಶನ್ ಅನ್ನೋದು ಶಬ್ದನೇ ಇಲ್ಲ. ಸುಪ್ರೀಂ ಕೋರ್ಟಿನ ಆದೇಶವನ್ನ ನಮ್ಮ ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡಿದಂತೆ ಘಂಟಾಘೋಷವಾಗಿ ಗಜೇಂದ್ರಗಳು ಹೇಳ್ತಾ ಇದ್ದೀನಿ ಬಂಧುಗಳೇ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ ಅಂತಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಲ್ಲಿ ಸಬ್ ಕ್ಲಾಸಿಫಿಕೇಶನ್ ಮಾಡಂತೇಳಿ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರು, ಎಸ್ಸಿ ಸಮುದಾಯವರು ನಿಮ್ಗೆ ಏನ್ ಮತ್ತೆ ಅನ್ಯಾಯ ಮಾಡಿದ್ವಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ? ಕೇವಲ ಎಸ್ಸಿ ಸಮುದಾಯದವರು ಮಾತ್ರ ನೀವು ಸಬ್ ಕ್ಲಾಸಿಫಿಕೇಶನ್ ಮಾಡೋದು ಬಿಟ್ಟು ಒಳ ಮೀಸಲಾತಿಯನ್ನು ಮಾಡಿದ್ರಿ. ಎಸ್ಟಿ ಸಮುದಾಯಕ್ಕೆ ಯಾಕೆ ಬಿಟ್ರಿ? ಅವ್ರು ಏನ್ ಅನ್ಯಾಯ ಮಾಡ್ರ? ಅವ್ರ ಏನ್ ತಪ್ಪ ಮಾಡ್ಯಾರ? ಇದ್ರೇನ್ ಒಳ ಹುನ್ನಾರ ಐತಿ? ಇದ್ರೇನ್ ರಾಜಕಾರಣ ಐತಿ ಅಂದ್ರೆ ನಮಗ ತುಳಿಬೇಕು. ಲಂಬಾಣಿ, ಬೋವಿ, ಒಡ್ಡರ್, ಕೊರ್ಮ, ಕೊರ್ಚೆ ಸಮುದಾಯವನ್ನ ಸಂಪೂರ್ಣವಾಗಿ ತುಳಿಬೇಕು ಅನ್ನೋ ಒಂದು ಹುನ್ನಾರದಿಂದ ನಡೆದಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.